ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಎಚ್ ಎಸ್ ಟಿ ಎಕ್ಸಾಮ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬಿಡು ಇಂದಿನ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ನಲ್ಲಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂತಹ ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಸಿಲೆಬಸ್ ಆಗಿರ್ಬೋದು ಮತ್ತು ಬುಕ್ ಲಿಸ್ಟ್ ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ನನಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಎಚ್ ಎಸ್ ಟಿ ಆರ್ ಬಗ್ಗೆ ಹೇಳ್ತಾ ಹೋಗಿ ಅಂದರು. ಸೊ ನಾನು ಸಿಲೆಬಸ್ ಆಗಿರ್ಬೋದು, ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ತೆಗಿತು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಸೊ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅನ್ನೋದು ಹಲವಾರು ರೀತಿ ಏನಪ್ಪ ಅಂದರೆ ಸ್ನೇಹಿತರ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಹಾಗಾಗಿ ಅವರು ಇಯರ್ ಎಂಡ್ ಕರಿಬೋದು ಅಥವಾ ನೆಕ್ಸ್ಟ್ ಮಂತ್ ಆದರೂ ಕರಿಬೋದು. ಹಾಗಾಗಿ ನೀವು ರೆಡಿಯಾಗಿ ಎಲ್ಲ ಎಕ್ಸಾಮ್ಗೆ, ಅಂದರೆ ನೀವು ಯಾವ್ಯಾವ ಮೆಥಡ್ನವರಿದ್ರು, ಸೈನ್ಸ್ ಆಗಿರ್ಬೋದು ಮತ್ತು ಸೋಷಲ್ ಆಗಿರ್ಬೋದು. ಹಾಗಾಗಿ ನೀವೆಲ್ಲರೂ ಫಸ್ಟು ಏನಪ್ಪ ಅಂದರೆ ನೀವು ಪ್ರಿಫೇರ್ ಆಗಿ ಚೆನ್ನಾಗಿ ಓದಿ, ನೀವು ಸಮಗ್ರವಾಗಿ ಸಬ್ಜೆಕ್ಟ್ ವೈಸು ಓದಿ. ಯಾಕಂದರೆ ಎಚ್ ಎಸ್ ಟಿ ಆರ್ ಎಕ್ಸಾಮು ಯಾವುದೇ ರೀತಿಯಾಗಿರ್ತಕ್ಕಂತಹ ಟಿ ಇ ಟಿ ಕ್ವಾಲಿಫೈ ಇರುವುದಿಲ್ಲ. ಹಾಗಾಗಿ ಇದು ಕಾಂಪಿಟೇಷನ್ ಏನಪ್ಪ ಅಂದರೆ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ನೀವು ಏನು ಮಾಡ್ಬೇಕಪ್ಪ ಅನ್ನೋದಾದರೆ ನಿಮ್ಮ ಸಬ್ಜೆಕ್ಟ್ ವೈಸು ಬುಕ್ ಲಿಸ್ಟನ್ನು ತೆಗೆದುಕೊಳ್ಳಿ. ಮತ್ತು ಕಾಮನ್ ಸಬ್ಜೆಕ್ಟ್ ಪೇಪರ್ ಒನ್ನಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಸೈಕಾಲಜಿ, ಮೆಂಟಬಿಲಿಟಿ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಏನಪ್ಪ ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಆಗಿರ್ಬೋದು ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಆಗಿರ್ಬೋದು ಮತ್ತು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಮಂತ್ಲಿ ಮ್ಯಾಗ್ಝಿನ್ ಕೂಡ ನೀವು ಓದಬೇಕಾಗುತ್ತದೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್, ನೀವು ನಿಮ್ಮ ಸಬ್ಜೆಕ್ಟ್ ವೈಸು ಸಿಲೆಬಸ್ ಕಾಪಿ ಇಟ್ಕೊಂಡು ಕಂಟಿನ್ಯೂ ಆಗಿರ್ತಕ್ಕಂತಹ ಸ್ಟಡಿ ಮಾಡಿದರೆ ನೀವು ಎಚ್ ಎಸ್ ಟಿ ಆರ್ನ ಎಕ್ಸಾಮ್ನ ಪಾಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ತೆಗೆದುಕೊಳ್ಳಿ. ನಿಮಗೆ ಬೇಕಾಗಿರೋದು ಒಂದೇ ಹುದ್ದೆ. ಹಾಗಾಗಿ ಅವ್ರು ಎಷ್ಟು ಪೋಸ್ಟ್ ಕರೀತಾರೋ ಅದು ಪ್ರಶ್ನೆ ಆಮೇಲೆ. ಹಾಗಾಗಿ ನಿಮ್ಮದು ಏನಪ್ಪ ಅಂದರೆ ಒಂದು ಜಾಬ್ಗೆ ಒಂದು ಮುಖ್ಯವಾಗಿ ಅಧ್ಯಯನವಾಗಿ ನೀವು ಏನಪ್ಪ ಅಂದರೆ ಸ್ಟಡಿ ಮಾಡಲೇಬೇಕಾಗುತ್ತದೆ. ಸೊ ಯಾರು ಎಫೆಕ್ಟಿವ್ ಆಗಿ ಚೆನ್ನಾಗಿ ಓದ್ತಿರೋ ಅವರಿಗೆ ಒಂದು ಜಾಬು ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾನು ಇಂದಿನ ರೀತಿಯಾಗಿರ್ತಕ್ಕಂಥ ಹಲವಾರು ರೀತಿ ಈಗ ಸಿಲೆಬಸ್ಸು ಸಂಪೂರ್ಣವಾಗಿ ಪ್ರತಿಯೊಂದನ್ನು ನಾನು ಬಿಡಿಸಿ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನೋ ನೆಗೆಟಿವ್ ಆಗಿರ್ತಕ್ಕಂಥ ಯೋಚನೆ ಮಾಡಿದೆ. ಸೊ ನೋಟಿಫಿಕೇಷನ್ ಆಗಲ್ಲ ಅನ್ನೋದು ಸುಳ್ಳು. ನೋಟಿಫಿಕೇಷನ್ ಆಗುತ್ತೆ, ಯಾವಾಗ ಆಗುತ್ತೆ ಅನ್ನೋದು ಕೂಡ ಏನಪ್ಪ ಅಂದರೆ ಅದು ಕೂಡ ಡೌಟ್. ಹಾಗಾಗಿ ನೋಟಿಫಿಕೇಷನ್ 100% ಆಗುತ್ತೆ, ಬಟ್ ಈ ತಿಂಗಳು ಈ ಮಂತು ಅನ್ನೋದು ಹೇಳೋಕ್ಕಾಗಲ್ಲ. ಅವರು ಸ್ವಲ್ಪ ಲೇಟಾಗಿ ಕರಿಬೋದು ಅನ್ನೋದಷ್ಟೇ, ಬಿಟ್ಟರೆ ನೋಟಿಫಿಕೇಷನ್ 100% ಆಗುತ್ತೆ. ಹೈಸ್ಕೂಲ್ ನೇಮಕಾತಿಯಲ್ಲಿ ಶಿಕ್ಷಕರ ಪೋಸ್ಟ್ಗಳು ಭಾಳ ಕೊರತೆ ಇದೆ. ಹಾಗಾಗಿ 100% ಆಗುತ್ತೆ. ನೀವೇನು ಮಾಡಪ್ಪ ಅಂದರೆ ನಿಮ್ಮ ಅಧ್ಯಯನವನ್ನು ಕಂಟಿನ್ಯೂ ಆಗಿರ್ತಕ್ಕಂಥ ಸ್ಟಡಿ ಮಾಡ್ತಾ ಹೋಗಿ ಅಂತ ಹೇಳಿ, ಫೈನಲ್ ಆಗಿ ನಿಮಗೇನಾದರೂ ಬುಕ್ ಲಿಸ್ಟು ಸಿಲೆಬಸ್ ಬೇಕಾದರೆ ನನ್ನ ಹಿಂದಿನ ತರಗತಿಯಲ್ಲಿ ನೀವು ನೋಡಿ ಅಂತ ಹೇಳ್ತೀನಿ. ಹಾಗಾಗಿ ಈ ಚಾನಲನ್ನು ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೂ ಏನಪ್ಪ ಅಂದರೆ ನಾನು ಮುಂದಿನ ತರಗತಿಯಲ್ಲಿ ಈ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿಗಿರ್ತಕ್ಕಂಥ ನಾನು ಕ್ಲಾಸಸ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.